ಮೊದಲನೇದಾಗಿ ಈ ಮೂಳೆಗೆ ಸಂಬಂಧಪಟ್ಟಂತೆ ಸಮಸ್ಯೆ ಯಾಕೆ ಉಂಟಾಗತ್ತೆ ಅಂತ ಹೇಳಿ. ನೋಡಿ, ನಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಏನಿದೆ ಇದಕ್ಕೆ ಒಂದು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಒಂದು ಪಿಲ್ಲರ್ ಹೇಗೆ ಒಂದು ಮನೆ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಅವಶ್ಯಕತೆ ಇದೆ, ಅದೇ ಥರ ನಮ್ಮ ಸ್ಕೆಲೆಟಲ್ ಸಿಸ್ಟಮ್, ನಮ್ಮ ಮೂಳೆಯ ಒಂದು ಸಿಸ್ಟಮ್ ಏನಿದೆ ಇದು ಬಹಳ ಅವಶ್ಯಕ ಆ್ಯಕ್ಚುಲಿ. ಸೊ ಈ ಮೂಳೆಯನ್ನು ಮತ್ತು ಮಾಂಸಖಂಡಗಳನ್ನು ಕಂಟ್ರೋಲ್ ಮಾಡೋದು ನಮ್ಮಲ್ಲಿ ಮೂಲಾಧಾರ ಚಕ್ರ ಅಂತ ಹೇಳಿ. ಸೊ ಈ ಮೂಲಾಧಾರ ಚಕ್ರ ನಮ್ಮ ಶರೀರಕ್ಕೆ ಪೃಥ್ವಿ ತತ್ವವನ್ನು ಭೂಮಿಯಿಂದ ಅಬ್ಸರ್ವ್ ಮಾಡಿಕೊಂಡು ಸಪ್ಲೈ ಮಾಡುತ್ತೆ. ಯಾವಾಗ ಈ ಮೂಲಾಧಾರ ಚಕ್ರದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಆವಾಗ ನಮಗೆ ಮಾಂಸಖಂಡದ ರಿಲೇಟೆಡ್ಡು, ಮೂಳೆಗಳ ರಿಲೇಟೆಡ್ಡು ಪ್ರಾಬ್ಲಮ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಬಂದು ಮಣಿಪುರ ಚಕ್ರ ಅಂತ ಹೇಳಿ, ಇದು ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಚಕ್ರ. ಇದು ಅಗ್ನಿತತ್ವವನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಮೂಳೆಗಳಿಗೆ ಆ್ಯಕ್ಚುಲಿ ಬೆಚ್ಚಗೆ ಇರಬೇಕು, ಕೋಲ್ಡ್ ಆದರೆ ಆಗಲ್ಲ, ಒಣಗಿ ಡ್ರೈ ಥರ ಆಗಿಬಿಡುತ್ತೆ. ಸೊ ಈ ಮಣಿಪುರ ಚಕ್ರದಲ್ಲಿ ಹೀಟಿನ ಅಂಶ ಯಾವಾಗ ಕಡಿಮೆ ಆಗುತ್ತೆ ಫಾರ್ ಡಿಫ್ರೆಂಟ್ ರೀಸನ್ಸ್, ಆವಾಗಲೂ ನಮ್ಮ ಬೋನಿಗೆ ಹೆಲ್ತ್ ಎಫೆಕ್ಟು ಆಗುತ್ತೆ. ಈ ಎರಡು ರೀಸನ್ಗಳಿಂದಾಗಿ ಮೂಳೆಗಳಿಗೆ ತೊಂದರೆಗಳು ಬರುತ್ತೆ. ಓಕೆ ಮ್ಯಾಮ್, ಇನ್ನು ಫ್ರೋಝನ್ ಶೋಲ್ಡರ್ ಯಾಕೆ ಕಾಣಿಸಿಕೊಳ್ಳುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರ ಏನು ಅಂತ? ಹೌದು ನೋಡಿ, ಯಾವುದೇ ಥರ ನೋವುಗಳಿರ್ಬೋದು, ಅದು ನಾವು ಎಮೋಷನಲಿ ನೋವುಗಳಿಗೆ ಒಳಗಾದಾಗ ಬರ್ತದೆ. ಯಾಕೆಂದರೆ ನಾವು ಎಮೋಷನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಾಗ ನಮ್ಮ ಶರೀರದಿಂದ ಎನರ್ಜಿ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಎನರ್ಜಿ ಪಾರ್ಟಿಕಲ್ಸ್ನಲ್ಲಿ ನೋವಿನ ಅಂಶಗಳಿರುತ್ತೆ. ಈಗ ನಾನು ನೋವು ಪ್ರೊಡ್ಯೂಸ್ ಮಾಡ್ತಾ ಇದ್ದರೆ ನೋವಿನ ಅಂಶಗಳಿಂದ ಕೂಡಿರುತ್ತೆ ಆ ಎನರ್ಜಿ ಪಾರ್ಟಿಕಲ್ಸ್. ಅವೆಲ್ಲ ಬಂದು ನಮ್ಮ ಬಾಡಿ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಇದು ಹೋಗಿ ಹೆಚ್ಚಾಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಆ ಜಾಗದಲ್ಲಿ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ. ಇದೊಂದು ರೀಸನ್. ಇನ್ನೊಂದು ಬಂದು ನಮ್ಮ ಬಾಡಿಯಲ್ಲಿ ಒಂದು ಆಟೋಮ್ಯಾಟಿಕ್ ಸಿಸ್ಟಮ್ ಇದೆ. ಏನು ಅಂತಂದರೆ, ನಾವು ಮೂಳೆ ಜಾಯಿಂಟನ್ನು ಹೆಚ್ಚಾಗಿ ಮೂವ್ ಮಾಡ್ತೀವಿ ಅಲ್ವಾ. ಸೊ ನಮ್ಮ ಬಾಡಿ ಬಹಳ ಟ್ರಿಕಿ ಯೂಸ್ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಬೇಡದಿರೋ ಟಾಕ್ಸಿನ್ಸ್ನೆಲ್ಲ ತೊಗೊಂಡೋಗಿ ಜಾಯಿಂಟ್ಸ್ನಲ್ಲಿ ಡಸ್ಟ್ಬಿನ್ ಥರ ಹಾಕುತ್ತೆ. ಸೊ ಯಾವಾಗ ನಾವು ಕೈಕಾಲನ್ನೆಲ್ಲ ಚೆನ್ನಾಗಿ ಆಡಿಸ್ತಾ ಇರ್ತೀವಿ ಆ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಆಗ್ತಾ ಇರುತ್ತೆ ನಮ್ಮ ಶರೀರದಿಂದ. ಯಾವಾಗ ನಾವು ಫಿಸಿಕಲ್ ಮೂಮೆಂಟ್ ಜಾಸ್ತಿ ಮಾಡಲ್ಲ, ಎಸ್ಪೆಷಲಿ ಈಗ IT-BTನವರು 24 ಅವರ್ಸು ಕಂಪ್ಯೂಟರ್ ಮುಂದೆನೇ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಬಾಡಿ ಮೂಮೆಂಟು, ಜಾಯಿಂಟ್ ಮೂಮೆಂಟ್ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ಅಂಥವರಿಗೆ ಯಾರು ಹೆಚ್ಚಾಗಿ ಸೆಡೆಟರಿ ಲೈಫನ್ನ ಅನುಸರಿಸ್ತಾರೆ, ಜಾಯಿಂಟ್ಸ್ನೆಲ್ಲ ಸರಿಯಾಗಿ ಮೂವ್ ಮಾಡೋದಿಲ್ಲ, ಇಂಥವ್ರಿಗೆಲ್ಲ ಜಾಯಿಂಟ್ಗಳಲ್ಲಿ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಅಲಾರಾಮ್ ಇದ್ದ ಹಾಗೆ, ನಿಮ್ಮ ಬೋನ್ ಜಾಯಿಂಟಲ್ಲಿ ಹೆಚ್ಚು ಟಾಕ್ಸಿನ್ ಬಂದು ಅಕ್ಯುಮುಲೇಟ್ ಆಗಿದೆ ಅಂತ ಅಲಾರಾಮ್ ಕೊಡುತ್ತೆ ಬಾಡಿ. ಆವಾಗ್ಲೂ ಅವರು ಚೆನ್ನಾಗಿ ಬಾಡಿ ಮೂಮೆಂಟ್ ಮಾಡ್ಕೊಂಡೇ ಹೋಗ್ತಾರೆ. ಓವರ್ ಎ ಪೀರಿಯಡು ಕ್ರಾನಿಕ್ ನೋವಾಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಫ್ರೋಝನ್ ಶೋಲ್ಡರ್ ಬಂದು ಏನು ಅಂತಂದರೆ, ಲೇಡೀಸು ಎಕ್ಸ್ಪ್ರೆಸ್ ಮಾಡಲ್ಲ ಎಮೋಷನ್ಸ್ನ. ನಮ್ಮ ದೇಶದಲ್ಲಿ ಹೆಂಗಸರಿಗೆ ಓಪನ್ ಆಗಿ ಮಾತಾಡೋವಂಥ ಅವಕಾಶ ಇಲ್ಲ, ಮುಕ್ತವಾಗಿ ಮಾತಾಡೋವಂಥ ಅಥವಾ ಅವರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥ ಅವಕಾಶಗಳು ಹಲವು ಜಾಗಗಳಲ್ಲಿ ಈಗಲೂ ಸಹ ಇಲ್ಲ 21st ಸೆಂಚುರಿ ಆದರೆ. ಸೊ ಅವರು ಭಾವನೆಗಳನ್ನು ಅದ್ಮಿ ಇಟ್ಕೊಳ್ತಾರೆ. ಸೊ ಈ ಥ್ರೋಟ್ ಚಕ್ರ ಅವಾಗ ಸಪ್ರೆಸ್ ಆಗುತ್ತೆ. ಸೊ ಇಲ್ಲಿ ಸಪ್ರೆಸ್ ಆಗೋದ್ರಿಂದ ನಮ್ಮ ಶೋಲ್ಡರ್ ಇದಕ್ಕೆ ನಿಯರೆಸ್ಟ್ ಇರೋದ್ರಿಂದ ಇಲ್ಲಿ ಎಮೋಷನ್ ಸಪ್ರೆಸ್ ಆಗುತ್ತಲ್ಲ, ಪೇಯ್ನ್ ಸಪ್ರೆಸ್ ಮಾಡ್ತಾರಲ್ಲ, ಅದು ಹೋಗಿ ಇಲ್ಲಿ ಶೋಲ್ಡರ್ ಜಾಯಿಂಟ್ಗಳಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಓವರ್ ಎ ಪೀರಿಯಡ್ ಅದು ಫ್ರೋಝನ್ ಶೋಲ್ಡರ್ ಆಗಿ ಕನ್ವರ್ಟ್ ಆಗುತ್ತೆ. ಜೆಂಟ್ಸಿಗಾದರೆ ಅವರು ಹೆಚ್ಚು ಸ್ಟ್ರೆಸ್ಸನ್ನು ಅನುಭವಿಸಿದಾಗ ಈ ಆಜ್ಞಾ ಚಕ್ರ ಅನ್ನೋದು ಅಫೆಕ್ಟ್ ಆಗುತ್ತೆ. ಸ್ಟ್ರೆಸ್ಸಿಗೆ ಒಳಗಾದಾಗ ಇಲ್ಲಿಂದ ಪೇಯ್ನ್ ಅದು ಡಿಸೆಂಡ್ ಆಗಿ ಶೋಲ್ಡರ್ಗಳಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ಹಾಗಾಗಿ ಜೆಂಟ್ಸಿಗೆ ಫ್ರೋಝನ್ ಶೋಲ್ಡರ್ ಬರುತ್ತೆ.